ಬೆಂಗಳೂರಿನ ಆರ್ ನಗರದ ಶಾಸಕರಾಗಿರುವ ಇದೇ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸದನದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಬೆಂಗಳೂರಿನ ಹೆಬ್ಬಾಳದ ಬಳಿ ಇರುವ ಒಂದು ಇಂದಿರಾ ಕ್ಯಾಂಟೀನ್ ಬಳಿ ಇರುವಂತದ್ದು. ಏರ್ಪೋರ್ಟ್ ರೋಡ್ ಇಂದ ಬರುವಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ ಜೊತೆ ನಾನು ಬರ್ತೀನಿ, ಹೋಗಿದೆ 2 ಕ್ಯಾಂಟೀನ್ ಊಟ ಮಾಡ್ಕೊಂಬರೋಣ, ಬರ್ತೀರಾ? ಕಸದ ಒಂದು ಡಂಪಿಂಗ್ ಯಾರ್ಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ, ಅದರ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ ಅಟ್ಯಾಚ್ ಸಭಾಧ್ಯಕ್ಷ, ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಕಸದ ಒಂದು ಯಾವ ಕಸದ ಮೂಟೆಗಳನ್ನ ಇಲ್ಲಿ ಇಡ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿನಂತ ಮಹಾನಗರದ ಕಸವನ್ನ ಇಲ್ಲೇ ತಂದು ಡಂಪ್ ಮಾಡಿ ಇಲ್ಲಿಂದ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡುವ ಕಾರ್ಯವನ್ನು ಸಹ ಮಾಡ್ತಾ ಇರುವಂತದ್ದು. ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ ಅಟ್ಯಾಚ್ ಸಭಾಧ್ಯಕ್ಷ. ಇಲ್ಲಿ ಯಾರು ಸಹ ಜೀವ ಇರೋರು ಯಾರು ಸಹ ಈ ಪಕ್ಕದ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡುವ ಸನ್ನಿವೇಶ ಇಲ್ಲಿ ಇಲ್ಲ. ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಈ ಇಂದಿರಾ ಕ್ಯಾಂಟೀನ್ ಬಳಿ ಇರುವಂತದ್ದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರೀತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟರ್ ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟರ್. ಶಾಸಕರಾಗಲಿ, ಜೊತೆಗೆ ಸಚಿವರಾಗಲಿ, ಸರ್ಕಾರದ ಯಾವುದೇ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸ್ತಾ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿರುವಂತದ್ದು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ, ಲಾರಿಗಳು ಲೈನ್ ಆಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನ್ ಆಗಿ ನಿಂತವೆ. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಒಂದು ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆ. ಪ್ರಮುಖವಾಗಿ ನೋಡಬೇಕಾದ್ರೆ ಈ ಯೋಜನೆಯ ಉದ್ದೇಶ ಸಾಕಷ್ಟು ಒಳ್ಳೆಯದಾಗಿರುವಂತದ್ದು. ಯಾಕಂದ್ರೆ ಬೆಂಗಳೂರಂತ ಮಹಾನಗರಗಳಿಗೆ ಹಳ್ಳಿಗಳಿಂದ ಬರುವ ಜನರಿಗೆ ಮಧ್ಯಾಹ್ನದ ಊಟ ಆಗಲಿ ಅಥವಾ ಬೆಳಗಿನ ತಿಂಡಿ ಆಗಲಿ ಒಂದು ಕೈಗೆಟುಕುವ ದರದಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಕೈಗೆಟುಕುವ ದರದಲ್ಲಿ ಇವರೆಲ್ಲ ಅಂದ್ರೆ ಯಾರು ನಗರಗಳಿಗೆ ವಲಸೆ ಬರ್ತಾರೆ, ಜೊತೆಗೆ ನಗರಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ಅಥವಾ ದಿನನಿತ್ಯದ ಕೆಲಸಗಳಿಗೆ ಬೆಂಗಳೂರಂತ ಮಹಾನಗರಗಳನ್ನ ನಂಬಿಕೊಂಡಿರುವಂತಹ ಜನರಿಗೆ ಈ ರೀತಿಯಾದ ಇಂದಿರಾ ಕ್ಯಾಂಟೀನ್ಗಳು ಸಾಕಷ್ಟು ಒಂದು ಆಸರೆ ಆಗಿರುವಂತದ್ದು. ಯಾಕಂದ್ರೆ ಕೈಗೆಟುಕುವ ದರದಲ್ಲಿ ತಿಂಡಿ ಊಟ ಸಿಗುತ್ತೆ ಅನ್ನೋದು ಒಂದು ಜನರ ಒಂದು ನಂಬಿಕೆ ಆಗಿರುವಂತದ್ದು. ನಾನೀಗ ಸದ್ಯ ಬೆಂಗಳೂರಿನ ಹೆಬ್ಬಾಳದ ಬಳಿ ಇರುವ ಒಂದು ಇಂದಿರಾ ಕ್ಯಾಂಟೀನ್ ಬಳಿ ಇರುವಂತದ್ದು. ಈ ಇಂದಿರಾ ಕ್ಯಾಂಟೀನ್ ಯಾಕೆ ನಾನು ಇಲ್ಲಿ ಇರೋದು ಅಂದ್ರೆ ಒಂದು ವಿಚಾರ ಇದರಿಂದ ಪ್ರಮುಖವಾಗಿ ನೋಡ್ಬೇಕಾದ್ರೆ, ಅಂದ್ರೆ ಕಳೆದ ವಾರದಲ್ಲಿ ಬೆಂಗಳೂರಿನ ಆರ್ ನಗರದ ಶಾಸಕರಾಗಿರುವ ಇದೇ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸದನದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಜೊತೆಗೆ ಕಾಂಗ್ರೆಸ್ ಶಾಸಕರಿಗೆ ಜೊತೆಗೆ ಸಚಿವರಿಗೆ ಒಂದು ಸವಾಲನ್ನು ಹಾಕಿದ್ರು. ಈ ಇಂದಿರಾ ಕ್ಯಾಂಟೀನ್ಗೆ ಬಂದು ತಾವೆಲ್ಲ ಊಟ ಮಾಡಿ ಅಥವಾ ತಿಂಡಿ ಮಾಡಿ ನನ್ನ ಜೊತೆಗೆ ಬನ್ನಿ, ನೀವು ಜಸ್ಟ್ ನೋಡಿದ್ರಂತೆ ಇದರ ಎಷ್ಟು ಅಧ್ವಾನ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಆ ಇಂದಿರಾ ಕ್ಯಾಂಟೀನ್ ಬಳಿ ಯಾವೆಲ್ಲ ರೀತಿಯಾಗಿ ಕಸದ ಒಂದು ಡಂಪಿಂಗ್ ಯಾರ್ಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ, ಅದರ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಆದರೂ ಸಹ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಈ ಇಂದಿರಾ ಕ್ಯಾಂಟೀನ್ ಬಳಿ ಇರುವಂತದ್ದು. ಸದ್ಯ ನಾನೀಗ ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲಿಯೇ ಇಂದಿರಾ ಕ್ಯಾಂಟೀನ್ ಇರುವಂತದ್ದು. ನೋಡ್ತಾ ಇರಬಹುದು ಇಂದಿರಾ ಕ್ಯಾಂಟೀನ್ ಯಾವ ರೀತಿಯಾಗಿ ರೆಡಿ ಆಗಿರುವಂತದ್ದು. ಆದ್ರೆ ಇಲ್ಲಿ ಗ್ರಾಹಕರು ಬರುವುದು ಕಡಿಮೆನೆ ಅಂತಾನೆ ಹೇಳ್ಬಹುದಾಗಿರುವಂತದ್ದು. ಇಲ್ಲಿ ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಪಕ್ಕದಲ್ಲಿಯೇ ಕಸದ ಡಂಪಿಂಗ್ ಯಾರ್ಡ್ ಇರುವ ಕಾರಣಕ್ಕಾಗಿ ಇಲ್ಲಿ ಯಾರೂ ಸಹ ಗ್ರಾಹಕರು ತಿಂಡಿ ಅಥವಾ ಊಟವನ್ನ ಸೇವಿಸಲು ಬರೋದಿಲ್ಲ ಅನ್ನೋ ಮಾತುಗಳನ್ನು ಸಹ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನಿಮಗೆ ಮತ್ತೊಂದು ಬದಿಯನ್ನ ಅಂದ್ರೆ ಇಂದಿರಾ ಕ್ಯಾಂಟೀನ್ ಮತ್ತೊಂದು ಬದಿಯನ್ನ ಅಂದ್ರೆ ಪಕ್ಕದಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಅಧ್ವಾನವನ್ನ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನೋಡಬಹುದು ಕಸದ ಒಂದು ಕಸದ ಮೂಟೆಗಳನ್ನ ಇಲ್ಲಿ ಇಡ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿನಂತ ಮಹಾನಗರದ ಕಸವನ್ನ ಇಲ್ಲೇ ತಂದು ಡಂಪ್ ಮಾಡಿ ಇಲ್ಲಿಂದ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡುವ ಕಾರ್ಯವನ್ನು ಸಹ ಮಾಡ್ತಾ ಇರುವಂತದ್ದು. ಆದ್ರೆ ಯಾರು ಸಹ ಜೀವವಿರುವ ಯಾರು ಸಹ ಇಲ್ಲಿ ಈ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಅಥವಾ ತಿಂಡಿ ಸೇವಿಸುವ ಒಂದು ಪರಿಸ್ಥಿತಿ ಇಲ್ಲದೆ ಇರುವಂತಹ ಸನ್ನಿವೇಶ ನಿರ್ಮಾಣವಾಗಿರುವಂತದ್ದು. ಪಕ್ಕದಲ್ಲೇ ಬೆಂಗಳೂರಿನ ಸಿಕ್ಕಾಪಟ್ಟೆ ಕಸದ ಒಂದು ಡಂಪಿಂಗ್ ಯಾರ್ಡ್ ಇದೆ, ಆದ್ರೆ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಇಂಥ ಸನ್ನಿವೇಶದಲ್ಲಿ ಯಾರಿಗೆ ಊಟ ಹೋಗುತ್ತೆ ಹೇಳಿ ಅನ್ನೋದು ಇಲ್ಲಿ ಸಾಕಷ್ಟು ಒಂದು ಎಲ್ಲರ ಪ್ರಶ್ನೆ ಆಗಿರುವಂತದ್ದು. ಮುಖ್ಯವಾಗಿ ನೋಡ್ಬೇಕಾದ್ರೆ ಹೆಬ್ಬಾಳದಲ್ಲಿ ಬರುವವರು ಅಂದ್ರೆ ಹೆಬ್ಬಾಳದ ಒಂದು ಈ ಏರಿಯಾದಲ್ಲಿ ಇರುವಂತಹ ಈ ಇಂದಿರಾ ಕ್ಯಾಂಟೀನ್ ಬಗ್ಗೆ ನೋಡ್ಬೇಕಾದ್ರೆ ಇಲ್ಲಿನ ಶಾಸಕರು, ಅದರಲ್ಲೂ ಸಹ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿರುವಂತದ್ದು ಬೈರತಿ ಸುರೇಶ್ ಅವರು ಹೆಬ್ಬಾಳದ ಒಂದು ಪ್ರತಿನಿಧಿತ್ವವನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಬೆಂಗಳೂರಿನ ಮಟ್ಟಿಗೆ ನೋಡ್ಬೇಕಾದ್ರೆ ಈ ಇಂದಿರಾ ಕ್ಯಾಂಟೀನ್ಗಳು ಸಹ ಸಾಕಷ್ಟು ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಆದ್ರೆ ಶಾಸಕರಾಗಲಿ, ಜೊತೆಗೆ ಸಚಿವರಾಗಲಿ, ಸರ್ಕಾರದ ಯಾವುದೇ ಅಧಿಕಾರಿ
ಅಧಿಕಾರಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸ್ತಾ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಬೆಂಗಳೂರನ್ನ ಸಾಕಷ್ಟು ಸುಧಾರಣೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಇಂದಿರಾ ಕ್ಯಾಂಟೀನ್ ಅನ್ನ ಸುಧಾರಣೆ ಮಾಡ್ತೀವಿ, ಬಲವರ್ಧನೆ ಮಾಡ್ತೀವಿ ಅಂತ. ಆದರೆ ವಾಸ್ತವವಾಗಿ ಸ್ಥಳೀಯ ಮಟ್ಟದಲ್ಲಿ ನೋಡಿದಾಗ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ನಿಜಕ್ಕೂ ಅಧೋಗತಿಗೆ ತೆರಳಿರುವಂಥದ್ದು. ಆದ್ರೆ ಅದಕ್ಕೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳಲ್ಲಿರುವಂತ ಸೌಲಭ್ಯಗಳಿಗೆ ಎಲ್ಲ ಒಂದ್ ಕಡೆ ಕೊಕ್ಕೆ ಬಿದ್ದಂತ ಕಂಡು ಬರ್ತಾ ಇದ್ರು. ಅದರ ಪಕ್ಕದಲ್ಲೇ ಈ ರೀತಿಯಾದ ಒಂದು ಅಸಹ್ಯಕರವಾದ ಒಂದು ಕಸದ ಡಂಪಿಂಗ್ ಯಾರ್ಡ್ ಅನ್ನ ನಿರ್ಮಾಣ ಮಾಡಿರುವುದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮುಖ್ಯವಾಗಿ ಮತ್ತೊಂದು ವಿಚಾರವನ್ನ ಈ ಇಂದಿರಾ ಕ್ಯಾಂಟೀನ್ ಬಳಿ ನೋಡ್ಬೇಕಾದ್ರೆ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ, ಒಳಗಡೆ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ. ಅಲ್ಲಿ ಒಳಗಡೆ ಹೋಗೋಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಕಸದ ಗಲೀಜು ಒಳಗಡೆ ತುಂಬಿಕೊಂಡಿರುವಂತದ್ದು. ಬೆಂಗಳೂರಿನ ತ್ಯಾಜ್ಯ ಜೊತೆಗೆ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರ ಎಲ್ಲ ಕಸದ ಒಂದು ತ್ಯಾಜ್ಯಗಳು ಸಹ ಇಲ್ಲಿ ಡಂಪಿಂಗ್ ಆಗ್ತಾ ಇರುವಂತದ್ದು. ಇಲ್ಲಿಂದಲೇ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡುವ ಕಾರ್ಯ ಆಗ್ತಾ ಇರುವಂತದ್ದು. ಆದರೆ ಇಲ್ಲಿ ಯಾರು ಸಹ ಜೀವ ಇರೋರು ಯಾರು ಸಹ ಈ ಪಕ್ಕದ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಮಾಡುವ ಸನ್ನಿವೇಶ ಇಲ್ಲಿ ಇಲ್ಲ. ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಈ ಇಂದಿರಾ ಕ್ಯಾಂಟೀನ್ ಬಳಿ ಇರುವಂತದ್ದು. ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಇಲ್ಲಿನ ಸ್ಥಳೀಯ ಶಾಸಕರು ಸಹ ಯಾವುದೇ ರೀತಿಯಾದ ಗಮನ ಹರಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ಗೆ ಜನರು ಸಹ ತಿಂಡಿ ಊಟವನ್ನು ಸೇವಿಸಲು ಬರ್ತಾ ಇಲ್ಲ. ಎಷ್ಟು ಹೊಣೆಗೇಡಿತನ ಅಂತ ನೋಡ್ಬೇಕಾದ್ರೆ ಸರ್ಕಾರ ಭಂಡತನ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಒಬ್ಬ ಸಚಿವರು ದಿನಾಲು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಅಲ್ಲದೆ ಮುಖ್ಯವಾಗಿ ಒಂದು ಏರ್ಪೋರ್ಟ್ ಇದೆ, ದೇವನಹಳ್ಳಿ ಏರ್ಪೋರ್ಟ್ KIALಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯೂ ಸಹ ಈ ಒಂದು ರಸ್ತೆ ಆಗಿರುವಂತದ್ದು. ಆದರೂ ಸಹ ಇಲ್ಲಿ ಇಷ್ಟೊಂದು ಅಧ್ವಾನ ವ್ಯವಸ್ಥೆ ಕಂಡು ಬಂದರು. ಬೈರತಿ ಸುರೇಶ್ ಅವರ ಕಣ್ಣಿಗೆ ಈ ಒಂದು ಅಧ್ವಾನ ವ್ಯವಸ್ಥೆ ಜೊತೆಗೆ ಈ ಡಂಪಿಂಗ್ ಯಾರ್ಡು ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಕಾಣ್ತಾ ಇಲ್ವಾ ಅನ್ನೋದು ಇಲ್ಲಿ ಸಾಕಷ್ಟು ಒಂದು ಜನರ ಪ್ರಶ್ನೆ ಆಗಿರುವಂತದ್ದು. ಅಲ್ಲದೆ ಮುಖ್ಯವಾಗಿ DCM DK ಶಿವಕುಮಾರ್ ಅವರು ಸಹ ಬ್ರ್ಯಾಂಡ್ ಬೆಂಗಳೂರಿನ ಕಲ್ಪನೆಯನ್ನ ಇಟ್ಕೊಂಡು ಜನರಲ್ಲಿ ಸಾಕಷ್ಟು ಕನಸುಗಳನ್ನ ಬಿತ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಸ್ಥಳೀಯ ಮಟ್ಟದಲ್ಲಿ ನೋಡಿದಾಗ ಆ ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿಯುತ್ತವೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಬೆಂಗಳೂರಿನ ಒಂದು ಈ ಅಧೋಗತಿ ಪರಿಸ್ಥಿತಿ ನೋಡಿದ್ರೆ ಒಂದ್ ಕಡೆ ಇಂದಿರಾ ಕ್ಯಾಂಟೀನ್ ಇದೆ, ಪಕ್ಕದಲ್ಲೇ ಕಸದ ಡಂಪಿಂಗ್ ಯಾರ್ಡ್ ಇದೆ. ನನಗೆ ಇನ್ನಷ್ಟು ಕಸದ ಡಂಪಿಂಗ್ ಯಾರ್ಡಿನ ಒಳಗಡೆಯ ಚಿತ್ರಣವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೀನಿ. ಎಷ್ಟರ ಮಟ್ಟಿಗೆ ಅದು ಹದಗೆಟ್ಟು ಹೋಗಿದೆ. ಮೇಲ್ಗಡೆ ಖಾಲಿ ಶೆಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಇಲ್ಲೇ ಕಾರ್ಮಿಕರು ಸಹ ಒಂದು ಕೆಲಸವನ್ನ ಮಾಡಿ, ಕಾರ್ಮಿಕರು ತಮ್ಮ ಜೀವದ ಹಂಗನ್ನು ತೊರೆದು ಇಲ್ಲಿ ಕೆಲಸ ಮಾಡಿ ಕಸದಲ್ಲೇ ಮೂಗು ಮುಚ್ಕೊಂಡು ಕಸದ ಡಂಪಿಂಗ್ ಯಾರ್ಡ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು, ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಈ ರೀತಿಯಾದ ಕಸದ ಡಂಪಿಂಗ್ ಅನಿವಾರ್ಯತೆ ಇತ್ತ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಈ ರೀತಿಯಾದ ಡಂಪಿಂಗ್ ಮಾಡಲು ಕಾರಣ ಏನು ಅನ್ನೋದು, ಇಷ್ಟೊಂದು ಬೇಜವಾಬ್ದಾರಿ ಈ ನಾಯಕರಲ್ಲಿ ಕಂಡು ಬರ್ತಾ ಇದೆಯಾ ಅನ್ನೋದು ಮತ್ತೊಂದು ರೀತಿಯಾದ ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ವಿಚಾರವನ್ನು ನೋಡಿದಾಗ ಸದನದಲ್ಲಿ ಅಂತೂ ಈ ವಿಚಾರ ಸಾಕಷ್ಟು ಸದ್ದನ್ನ ಮಾಡಿತು. ಜೊತೆಗೆ ಬಿಜೆಪಿ ನಾಯಕರು ಸಹ ಇದರ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ. ಜೊತೆಗೆ ಮುಖ್ಯವಾಗಿ ಇಲ್ಲಿನ ಸಚಿವರ ವಿರುದ್ಧ, ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದರೂ ಸಹ ಸದನದಲ್ಲಿ ಚರ್ಚೆಯಾಗಿ ಒಂದು ವಾರ ಕಳೆದರೂ ಸಹ ಇಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಅಂತೂ ಕಂಡು ಬರ್ತಾ ಇಲ್ಲ. ಕೇವಲ ಸದನದಲ್ಲಿ ಚರ್ಚೆಗಳಾಗ್ತವೆ, ಅದರ ಕಾರ್ಯರೂಪ ಮಾಡೋದು ಸಾಕಷ್ಟು ಕಠಿಣ ಕೆಲಸನೇ ಅಂತ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಇನ್ನಾದರೂ ರಾಜ್ಯ ಸರ್ಕಾರ ಆಗಲಿ, ಸಚಿವ ಬೈರತಿ ಸುರೇಶ್ ಆಗಲಿ ಅಥವಾ GBA ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇನ್ನಾದರೂ ಸಹ ತಮ್ಮ ಕಣ್ಣನ್ನ ಮುಚ್ಚಿರುವ ಕಣ್ಣು ತೆರೆದು ಜಾನ ಕುರುಡುತನವನ್ನ ಪ್ರದರ್ಶಿಸುವುದನ್ನ ಬಿಟ್ಟು ನೇರವಾಗಿ ಗ್ರಾಹಕರ ಸಮಸ್ಯೆಗೆ ಕಾರಣವಾಗಿರುವಂತ ಈ ಕಸದ ಡಂಪಿಂಗ್ ಯಾರ್ಡ್ ಜೊತೆಗೆ ಇಂದಿರಾ ಕ್ಯಾಂಟೀನ್ ಬಲವರ್ಧನೆ ಕೂಡ ಅದರ ಕಡೆಗೂ ಸಹ ಗಮನವನ್ನು ಹರಿಸಬೇಕಾಗಿರುವಂತದ್ದು ಸದ್ಯದ ತುರ್ತಾಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.